ಸ್ನೇಹಿತರೆ ನಮಸ್ಕಾರ. ಹುಬ್ಬಳ್ಳಿಯ ಅತ್ಯಂತ ಕ್ರೌಡೆಡ್ ಮತ್ತು ಕನೆಕ್ಟೆಡ್ ಏರಿಯಾ ಆಗಿರೋ ಹೊಸೂರು ಕ್ರಾಸ್ ನಮ್ಮ ಹುಬ್ಬಳ್ಳಿ ಸಿಟಿಯ ಸಾರಿಗೆ ವ್ಯವಸ್ಥೆಯ ಅಸಲಿ ನಾಡಿ ಮಿಡಿತ ಅಂದ್ರೆ ತಪ್ಪಾಗಲ್ಲ. ನೀವು ಮೈಸೂರು ಅಥವಾ ಬೆಂಗಳೂರಿನಿಂದ ಬಸ್ನಲ್ಲಿ ಬಂದಿಳಿದ್ರೆ ಫಸ್ಟ್ ಕೇಳೋ ಹೆಸರೇ ಈ ಹೊಸೂರು ಕ್ರಾಸ್. ಯಾಕಂದ್ರೆ ಇಲ್ಲಿನ ಬಸ್ಗಳ ಹಾರ್ನ್ ಸದ್ದು ಮತ್ತು ಜನರ ಓಡಾಟದ ಸದ್ದು ಈ ಏರಿಯಾಕ್ಕೆ ಒಂದು ಸಪರೇಟ್ ವೈಬ್ ನೀಡುತ್ತದೆ. ಈ ಕಮರ್ಷಿಯಲ್ ಹಬ್ನ ಎನರ್ಜಿ ನಿಮಗೆ ಖಂಡಿತ ಇಷ್ಟವಾಗುತ್ತೆ. ಟ್ರಾನ್ಸ್ಪೋರ್ಟ್ ಲೋಕದ ಅನ್ಗ್ರೌಂಡ್ ಕಿಂಗ್ ಹೊಸೂರು ಅಂದ್ರೆ ಅದು ಹುಬ್ಬಳ್ಳಿಯ ಸಾರಿಗೆಯ ಹೆಬ್ಬಾಗಿಲು. ಇಲ್ಲಿನ ಹೊಸೂರು ಪ್ರಾದೇಶಿಕ ಬಸ್ ನಿಲ್ದಾಣದಿಂದ ನೀವು ರಾಜ್ಯದ ಯಾವುದೇ ಮೂಲೆಗಾದ್ರೂ ಈಸಿಯಾಗಿ ಟಿಕೆಟ್ ಬುಕ್ ಮಾಡಬಹುದು ಮತ್ತು ಪ್ರಯಾಣ ಬೆಳೆಸಬಹುದು. ಚಿಗರಿ ಬಿಆರ್ಟಿಎಸ್ ಹವಾ. ಹುಬ್ಬಳ್ಳಿ ಧಾರವಾಡದ ನಡುವೆ ಓಡಾಡೋ ಹೈಟೆಕ್ ಚಿಗರಿ ಬಸ್ಗಳ ಅತಿ ದೊಡ್ಡ ನಿಲ್ದಾಣ ಇಲ್ಲೇ ಇರೋದು. ಇದರಿಂದಾಗಿ ಈ ಏರಿಯಾ ಸದಾಕಾಲ ವಿದ್ಯಾರ್ಥಿಗಳು ಮತ್ತು ಆಫೀಸ್ ಜನರಿಂದ ತುಂಬಿ ತುಳುಕ್ತಿರ್ತದೆ. ಬೆಂಗಳೂರು ಅಥವಾ ಮಂಗಳೂರು ಕಡೆಗೆ ಹೋಗೋ ಪ್ರೈವೇಟ್ ಬಸ್ಗಳಿಗೂ ಇದು ಮೇನ್ ಪಾಯಿಂಟ್ ಆಗಿರೋದ್ರಿಂದ ಹೊಸೂರು ಯಾವತ್ತೂ ನಿದ್ದೆ ಮಾಡದ ಏರಿಯಾ ಅಂತಾನೆ ಫೇಮಸ್ ಆಗಿದೆ. ಇದು ನಮ್ಮ ನಗರದ ಅಸಲಿ ಕನೆಕ್ಟಿವಿಟಿ ಜೀವಾಳ ಅಂದ್ರೆ ತಪ್ಪಾಗಲ್ಲ. ಬಸವೇಶ್ವರ ಆಸ್ಪತ್ರೆ ಉತ್ತರ ಕರ್ನಾಟಕದ ಜೀವನಾಡಿ. ಹೊಸೂರು ಕ್ರಾಸ್ನಲ್ಲಿ ಬರೀ ಬಸ್ಗಳು ಅಷ್ಟೇ ಅಲ್ಲ, ಇಲ್ಲಿರೋ ಐತಿಹಾಸಿಕ ಬಸವೇಶ್ವರ ಆಸ್ಪತ್ರೆ ಇಡೀ ಉತ್ತರ ಕರ್ನಾಟಕದ ಪಾಲಿನ ಒಂದು ಪವಿತ್ರ ಚಿಕಿತ್ಸಾ ಕೇಂದ್ರವಾಗಿ ದಶಕಗಳಿಂದ ಸೇವೆ ಸಲ್ಲಿಸುತ್ತಿದೆ. ಆರೋಗ್ಯ ಸೇವೆ ಸುತ್ತಮುತ್ತ ನೂರಾರು ಮೆಡಿಕಲ್ ಶಾಪ್ಗಳು ಮತ್ತು ಸ್ಪೆಷಾಲಿಟಿ ಕ್ಲಿನಿಕ್ಗಳು ಇರೋದ್ರಿಂದ ಮೆಡಿಕಲ್ ಎಮರ್ಜೆನ್ಸಿಗೆ ಇದು ಹುಬ್ಬಳ್ಳಿಯ ಬೆಸ್ಟ್ ಲೊಕೇಶನ್ ಆಗಿದೆ ಅನ್ನೋದು 100ಕ್ಕೆ 100 ಸತ್ಯ. ಇಲ್ಲಿನ ವೈದ್ಯಕೀಯ ಸೌಲಭ್ಯಗಳು ಬಡವರಿಂದ ಹಿಡಿದು ಶ್ರೀಮಂತರವರೆಗೂ ಎಲ್ಲರಿಗೂ ಆಸರಿಯಾಗಿವೆ. ಇದರಿಂದಾಗಿ ಹೊಸೂರು ಕೇವಲ ವಾಣಿಜ್ಯ ಕೇಂದ್ರವಾಗಿ ಉಳಿಯದೆ ಒಂದು ವಿಶ್ವಾಸಾರ್ಹ ವೈದ್ಯಕೀಯ ಹಬ್ ಆಗಿಯೂ ಬೆಳೆದು ನಿಂತಿದೆ. ಇದು ನಮ್ಮೆಲ್ಲರಿಗೂ ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ. ಆಟೋಮೊಬೈಲ್ ಮತ್ತು ಬಿಸಿನೆಸ್ ಸಾಮ್ರಾಜ್ಯ. ನೀವು ಹೊಸೂರು ಕ್ರಾಸ್ನಿಂದ ಗೋಕುಲ ರೋಡ್ ಕಡೆಗೆ ಒಂದು ರೌಂಡ್ ಹಾಕಿದ್ರೆ ಸಾಕು, ಇಲ್ಲಿನ ವಾಣಿಜ್ಯ ವೈಭವ ನಿಮಗೆ ಅರ್ಥವಾಗುತ್ತೆ. ಇಲ್ಲಿನ ಪ್ರತಿ ಅಂಗಡಿಯಲ್ಲೂ ಕೋಟ್ಯಾಂತರ ರೂಪಾಯಿ ವಹಿವಾಟು ನಡೆಯುತ್ತೆ ಅಂದ್ರೆ ಅಚ್ಚರಿ ಏನಿಲ್ಲ. ಶೋರೂಮ್ ಹವಾ. ದೊಡ್ಡ ದೊಡ್ಡ ಕಾರು ಮತ್ತು ಬೈಕ್ ಶೋರೂಮ್ಗಳು ಇಲ್ಲಿ ಲೈನ್ ಆಗಿರೋದ್ರಿಂದ ಹೊಸ ವಾಹನ ತಗೊಳ್ಬೇಕು ಅನ್ನೋರಿಗೆ ಹೊಸೂರು ಮೊದಲ ಚಾಯ್ಸ್ ಆಗಿದೆ. ಇಲ್ಲಿನ ಬ್ಯಾಂಕಿಂಗ್ ಸೌಲಭ್ಯಗಳು ಮತ್ತು ಬಿಸಿನೆಸ್ ಆಫೀಸ್ಗಳು ಈ ಏರಿಯಾವನ್ನ ಹುಬ್ಬಳ್ಳಿಯ ಆರ್ಥಿಕ ಎಂಜಿನ್ ಆಗಿ ಮಾಡಿವೆ. ಇನ್ನು ಇಲ್ಲಿನ ಬಜೆಟ್ ಹೋಟೆಲ್ಗಳು ಮತ್ತು ರೊಟ್ಟಿ ಊಟದ ಖಾನಾವಳಿಗಳು ಟ್ರಾವೆಲರ್ಸ್ಗೆ ಒಂದು ಸಪರೇಟ್ ಫುಡ್ ಪ್ಯಾರಡೈಸ್ ತರ ಕಾಣಿಸುತ್ತೆ. ಇದು ರುಚಿಯಾದ ಮತ್ತು ವೇಗವಾಗಿ ಬೆಳೆಯುತ್ತಿರುವ ಉದ್ಯಮ ಲೋಕವಾಗಿದೆ. ವಿದ್ಯಾರ್ಥಿಗಳ ನೆಚ್ಚಿನ ಕನೆಕ್ಟಿಂಗ್ ಪಾಯಿಂಟ್. ವಿದ್ಯಾನಗರದ ಶೈಕ್ಷಣಿಕ ಲೋಕಕ್ಕೆ ಹೊಸೂರು ಒಂದು ಪ್ರಮುಖ ಪ್ರವೇಶ ದ್ವಾರವಿದ್ದಂತೆ. ಇಲ್ಲಿನ ಬಿಆರ್ಟಿಎಸ್ ಬಸ್ಸುಗಳಲ್ಲಿ ಪ್ರತಿ ನಿಮಿಷವೂ ನೂರಾರು ವಿದ್ಯಾರ್ಥಿಗಳು ಕಾಲೇಜಿಗೆ ಹೋಗೋದನ್ನ ನೋಡೋದೇ ಒಂದು ವೈಬ್ರೆಂಟ್ ಎಕ್ಸ್ಪೀರಿಯನ್ಸ್ ಆಗಿದೆ. ಹಾಸ್ಟೆಲ್ ಹವಾ. ಪಿಸಿ ಜಾಬಿನ್ ಮತ್ತು ಕೆಎಲ್ಇ ಟೆಕ್ ಯೂನಿವರ್ಸಿಟಿಗೆ ಹೋಗೋ ಹುಡುಗರಿಗೆ ಹೊಸೂರು ವಾಸಿಸಲು ಅತ್ಯಂತ ಅನುಕೂಲಕರವಾದ ಜಾಗವಾಗಿದೆ. ಯಾಕಂದ್ರೆ ಇಲ್ಲಿ ಎಲ್ಲ ಸೌಲಭ್ಯಗಳು ಕೈಗೆಟುಕುವ ದರದಲ್ಲಿವೆ. ಇಲ್ಲಿನ ಸಣ್ಣ ಸಣ್ಣ ಕೆಫೆಗಳು ಮತ್ತು ಬೇಕರಿಗಳು ಸಂಜೆ ಹೊತ್ತು ವಿದ್ಯಾರ್ಥಿಗಳ ಹರಟೆ ಅಡ್ಡಗಳಾಗಿ ಬದಲಾಗ್ತಿವೆ. ಈ ಯುವಶಕ್ತಿಯೇ ಹೊಸೂರು ಏರಿಯಾವನ್ನ ನಗರದ ಇತರ ಭಾಗಗಳಿಗಿಂತ ಹೆಚ್ಚು ಉತ್ಸಾಹಭರಿತವಾಗಿ ಮತ್ತು ಜೀವಂತವಾಗಿ ಇಟ್ಟಿದೆ ಅಂದ್ರೆ ತಪ್ಪಾಗಲ್ಲ. ಹೊಸೂರು ಫ್ಲೈಓವರ್ ಮತ್ತು ಫ್ಯೂಚರ್ ಪ್ಲಾನ್. ಹುಬ್ಬಳ್ಳಿಯ ಸೌಂದರ್ಯವನ್ನ ಹೆಚ್ಚಿಸಲು ಹೊಸೂರು ಕ್ರಾಸ್ನಲ್ಲಿ ಈಗ ಅತ್ಯಾಧುನಿಕ ಫ್ಲೈಓವರ್ ನಿರ್ಮಾಣದಂತಹ ದೊಡ್ಡ ಯೋಜನೆಗಳು ಜಾರಿಯಾಗ್ತಿವೆ. ಇದು ಇಲ್ಲಿನ ಟ್ರಾಫಿಕ್ ಕಿರಿಕಿರಿಯನ್ನ ಸಂಪೂರ್ಣವಾಗಿ ದೂರ ಮಾಡಲಿದೆ ಎಂಬ ಭರವಸೆ ಎಲ್ಲರಲ್ಲಿದೆ. ಸ್ಮಾರ್ಟ್ ಸಿಟಿ ವೈಬ್. ಸ್ಮಾರ್ಟ್ ಸಿಟಿ ಯೋಜನೆಯಡಿ ಇಲ್ಲಿನ ರಸ್ತೆಗಳು ಮತ್ತು ಫುಟ್ಪಾತ್ಗಳನ್ನ ಈಗ ಮರುರೂಪಿಸಲಾಗ್ತಿದೆ. ಇದರಿಂದ ಹೊಸೂರು ಇನ್ನು ಕೆಲವೇ ವರ್ಷಗಳಲ್ಲಿ ಮೈಸೂರಿನ ದೇವರಾಜ್ ಅರಸ್ ರೋಡ್ ತರ ಪಳ ಹೊಳೆಯಲಿದೆ. ಎಷ್ಟೇ ಮಾಡರ್ನ್ ಆದ್ರೂ ಹೊಸೂರು ತನ್ನ ಆ ಹಳೆಯ ಸೌಮ್ಯ ಸ್ವಭಾವ ಮತ್ತು ಜನರ ಪ್ರೀತಿಯನ್ನ ಬಿಟ್ಕೊಟ್ಟಿಲ್ಲ. ನೀವು ಸಂಜೆ ಹೊತ್ತು ಇಲ್ಲಿನ ಬ್ಯುಸಿ ರೋಡ್ನಲ್ಲಿ ಒಂದು ರೌಂಡ್ ಹಾಕಿದ್ರೆ ನಿಮಗೆ ಹುಬ್ಬಳ್ಳಿಯ ಅಸಲಿ ಬೆಳವಣಿಗೆಯ ವೇಗ ಏನು ಅನ್ನೋದು ಪಕ್ಕಾ ಅರ್ಥ ಆಗುತ್ತೆ. ಹೊಸೂರು ಅಂದ್ರೆ ಅದು ಹುಬ್ಬಳ್ಳಿಯ ಚೈತನ್ಯದ ಎಂಜಿನ್. ಇಲ್ಲಿ ಯಂತ್ರಗಳ ಸದ್ದಿದೆ, ಜನರ ಓಡಾಟ ಇದೆ ಮತ್ತು ಪ್ರತಿಯೊಬ್ಬರಿಗೂ ಇಲ್ಲಿ ಒಂದು ಅವಕಾಶ ಇದೆ. ನಿಮ್ಮ ಏರಿಯಾ ಬಗ್ಗೆ ಕೂಡ ತಿಳ್ಕೊಳ್ಬೇಕಾ? ನಿಮ್ಮ ಏರಿಯಾ ಯಾವುದು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಾ? ಹುಬ್ಬಳ್ಳಿಯ ಹೊಸೂರಿನ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡಿ.